ಸತ್ತವರು ಬದುಕಿ ಬರುವುದಕ್ಕೆ ಸಾಧ್ಯನಾ? ಅಂತ್ಯ ಸಂಸ್ಕಾರವನ್ನು ಮಾಡಿದ್ಮೇಲೆ ಆಕೆ ಮತ್ತೆ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯನಾ? ಈ ಕೇಸ್ನಲ್ಲಿ ಸತ್ ಹೋಗಿದ್ದಾಳೆ ಅಂತ ಅಂದುಕೊಂಡಿದ್ದ ಮಹಿಳೆಯ ಮರ್ಡರ್ ಕೇಸಲ್ಲಿ ಆಕೆಯ ಪತಿ 2 ವರ್ಷ ಜೈಲಲ್ಲೂ ಇದ್ದ. ಆ ನಂತರ ಹೇಗೋ ಬೇಲ್ ಮೇಲೆ ಹೊರಗಡೆ ಬಂದ. ಇದರ ಮಧ್ಯೆ ಏಕಾಏಕಿ ಸತ್ತಿದ್ದಾಳೆ ಅಂದುಕೊಂಡಿದ್ದಂಥ ಪತ್ನಿ ಪ್ರತ್ಯಕ್ಷಳಾಗಿದ್ದಾಳೆ. ಆಕೆಯ ಹೆಸರು ಮಲ್ಲಿಗೆ. ಈಗ ಆಕೆಯ ಪತಿ ಪೊಲೀಸರು ಕೇಳ್ತಿದ್ದಾರೆ, ಮಲ್ಲಿಗೆ ನೀ ಹೋಗಿದ್ದೆಲ್ಲಿಗೆ? ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಏಕಾಏಕಿ ಪ್ರತ್ಯಕ್ಷವಾಗಿರುವಂತಹ ಮಹಿಳೆ ಆಕೆಯೇ ಮಲ್ಲಿಗೆ. ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇದ್ರಲ್ಲ ಇಬ್ಬರನ್ನ, ಅದರಲ್ಲಿ ಒಬ್ಬ ಸುರೇಶ್, ಆ ಮಲ್ಲಿಗೆಯ ಪತಿ. ಮಲ್ಲಿಗೆ ಕೊಲೆಯಾಗಿದ್ದಾಳೆ ಎಂಬ ಕಾರಣಕ್ಕಾಗಿ ಅರೆಸ್ಟ್ ಆಗಿದ್ದಂಥ ಪತಿ, 2 ವರ್ಷ ಜೈಲಲ್ಲಿ ಕಳೆದಂಥ ಪತಿ. ಆತನ ಪಕ್ಕ ಕೂತಿದ್ದಾರಲ್ವಾ ಓರ್ವ ವೃದ್ಧೆ, ಆಕೆ ಮಲ್ಲಿಗೆಯ ತಾಯಿ ಗೌರಿ. ಇದು ಮಡಿಕೇರಿಯಲ್ಲಿ ನಡೆದಿತ್ತು ಎನ್ನಲಾದಂಥ ಮಲ್ಲಿಗೆ ಮರ್ಡರ್ ಮಿಸ್ಟ್ರಿಗೆ ಸಿಕ್ಕಿರುವಂಥ ರೋಚಕ ಟ್ವಿಸ್ಟ್. ಈ ಮಲ್ಲಿಗೆಯ ನತದೃಷ್ಟ ಪತಿಯ ಹೆಸರು ಆಗ್ಲೇ ಹೇಳಿದ ಹಾಗೆ ಸುರೇಶ. ಈತನಿಗೆ ಹೆಣ್ಣು ಕೊಟ್ಟಾಕೆ ಮಲ್ಲಿಗೆಯ ತಾಯಿ ಗೌರಿ. ಆಕೆಯನ್ನ ಗಮನಿಸ್ತಾ ಇದ್ದಾರೆ. ಮಲ್ಲಿಗೆ ಮತ್ತು ಸುರೇಶನಿಗೆ 2 ಮಕ್ಕಳು. ಈಗ ಮಗಳು SLC ಓದ್ತಿದ್ದಾಳೆ. ಇಷ್ಟಕ್ಕೂ ಕೊಲೆಯಾಗಿದ್ದಾಳೆ ಅಂದುಕೊಂಡಿದ್ದಂಥ ಮಲ್ಲಿಗೆ ಬದುಕಿ ಬಂದಿದ್ದು ಹೇಗೆ? ಮೊದಲಿಗೆ ಈ ಕೇಸ್ನ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ, ಹೇಗಾಯ್ತು ಅಂತ ಹೇಳ್ತೀನಿ. 2020ಕ್ಕೆ ಹೋಗ್ಬೇಕು ನೀವು. ಕೇಸ್ನ ಆರಂಭ ಎಲ್ಲಿಂದ ಅಂತ ತಿಳ್ಕೋಬೇಕು ಅಂದ್ರೆ ಕುಶಾಲನಗರ ಗ್ರಾಮಾಂತರ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗುತ್ತೆ. ಆ ಕೇಸ್ ಏನಪ್ಪಾ ಅಂದ್ರೆ, ನನ್ನ ಹೆಂಡತಿ ಕಾಣೆಯಾಗಿದ್ದಾಳೆ ಅಂತ ಹೇಳಿ ಪತಿ ಸುರೇಶ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದ. ಇಲ್ಲಿ ಒಂದ್ ಸ್ವಲ್ಪ ಫ್ಲಾಶ್ ಬ್ಯಾಕ್ ಇದೆ, ಅದನ್ನ ಹೇಳ್ಬಿಡ್ತೀನಿ. ಪತ್ನಿ ಹೇಳಿ ಹೋಗಿರ್ತಾಳಂತೆ ಮನೆಯಲ್ಲಿ, ನಾನು 3 ದಿನಗಳ ಕಾಲ ಎಲ್ಲ ಹೋಗಿ ಬರ್ತೀನಿ ಅಂತ ಹೇಳಿ. ಸರಿ ಆಯ್ತು ಅಂತ ಕಳಿಸಿದ್ದಾರೆ. 3 ದಿನ ಅಂತ ಹೋದವಳು ವಾಪಸ್ ಮನೆಗೆ ಬಂದಿರಲ್ಲ. ಇವರು ಫೋನ್ ಮಾಡ್ತಾರೆ, ಫೋನ್ ನಂಬರ್ ಸ್ವಿಚ್ ಆಫ್ ಇದೆ. ಆ ನಂತರ ಮತ್ತೆ ಫೋನ್ ಮಾಡಿದಾಗ ಎಷ್ಟು ಹೊತ್ತಿಗೆ ರಿಂಗ್ ಆಗಿದೆ, ಒಂದು 2-3 ದಿನ ಬಿಟ್ಟು. ಆಗ ಇಲ್ಲ ನಾನು ಬರೋದಿಲ್ಲ ಅಂತ ಹೇಳ್ತಾಳಂತೆ. ಮಕ್ಕಳು ರಿಕ್ವೆಸ್ಟ್ ಮಾಡ್ಕೋತಾರೆ, ತಾಯಿ ಗೌರಿ ರಿಕ್ವೆಸ್ಟ್ ಮಾಡ್ಕೋತಾರೆ, ಆದ್ರೂ ಬರಲ್ಲ ಅಂತಾಳೆ. ಆಕೆ ಗಣೇಶ್ ಎಂಬ ವ್ಯಕ್ತಿಯ ಜೊತೆ ಹೋಗಿದ್ಲು. ಇದು ಪತಿ ಹೇಳಿರುವಂತಹ ಮಾತು. ನನ್ನ ಪತ್ನಿ ಗಣೇಶ್ ಎಂಬ ಆತನ ಜೊತೆ ಹೋಗಿದ್ಲು. ಆತನನ್ನ ಆಕೆ ಪ್ರೀತಿಸ್ತಾ ಇದ್ಲು. ಆತನ ಜೊತೆ ನನ್ನನ್ನ, ನನ್ನ ಮಕ್ಕಳನ್ನ, ಆಕೆಯ ತಾಯಿಯನ್ನ ಬಿಟ್ಟು ಆಕೆ ಹೋಗಿದ್ಲು ಅಂತ ಹೇಳಿ. ಆ ನಂತರ ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ನ ಇವನು ಸುರೇಶ್. ಪೊಲೀಸರು ಹುಡುಕೋದಕ್ಕೆ ಮುಂದಾಗೋದಿಲ್ಲ. ಕೊನೆಗೆ ಪೊಲೀಸ್ ಅಂತಾರಂತೆ, ನಿನ್ ಗಾಡಿಗೆ ನೀನೇ ಪೆಟ್ರೋಲ್ ಹಾಕಿಸ್ಕೊಂಡು ಕರ್ಕೊಂಡು ಹೋಗು, ಅದೆಲ್ಲೋ ಲೊಕೇಶನ್ ಆಕೆ ಇದ್ದಾಳೆ ಅಂತ ನೀ ಹೇಳ್ತಾ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಹೋಗು ಅಂತ ಹೇಳಿ ಪೊಲೀಸರು ಇವನ ಹತ್ರ ಗಾಡಿ ಪೆಟ್ರೋಲ್ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಆ ಕೇಸಲ್ಲಿ ಈತ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಸರಿಯಾಗಿ ಹುಡುಕಾಟವನ್ನೇ ಮಾಡಿರೋದಿಲ್ಲ ಮಲ್ಲಿಗೆದು. ಸರಿ ಆಯ್ತು ಅಂತ ಬಿಟ್ಬಿಡ್ತಾನ್ ಸುರೇಶ. ಎಲ್ಲ ಒಂದ್ ಕಡೆ ಇದ್ದಾಳೆ, ಇದ್ದು ಬಿಡ್ಲಿ ಅಂತ ಹೇಳಿ. ತಾನಾಯ್ತು, ತನ್ನ 2 ಮಕ್ಕಳಾಯ್ತು, ತನ್ನ ತಂದೆ ತಾಯಿ ಗೌರಿಯ ತಾಯಿ ಎಲ್ಲರನ್ನ ಈತನೇ ನೋಡ್ಕೊಳ್ತಿರ್ತಾನೆ. ಇಷ್ಟೆಲ್ಲ ಆದ ಬಳಿಕ 1 ವರ್ಷ ಆದ ನಂತರ ಈ ಕೇಸ್ಗೆ ಟ್ವಿಸ್ಟ್ ಸಿಗುತ್ತೆ. 1 ವರ್ಷ ಆದ ಬಳಿಕ ಮಡಿಕೇರಿಯ ಬೆಟ್ಟದಪುರ ಪೊಲೀಸರು ಏಕಾಏಕಿ ಸುರೇಶನವನ್ನ ಹುಡ್ಕೊಂಡು ಬರ್ತಾರೆ. ಸುರೇಶನನ್ನ ಪೊಲೀಸರು ಹುಡ್ಕೊಂಡು ಬರ್ತಾರೆ. ಯಾಕೆ ಅಂತಂದ್ರೆ ಮಲ್ಲಿಗೆ ಕೊಲೆಯಾಗಿದ್ದಾಳೆ ಅಂತ ಹೇಳ್ತಾರೆ. ಅವರಿಗೆ ಒಂದು ಡೆಡ್ ಬಾಡಿ ಸಿಕ್ಕಿರುತ್ತೆ. ಅಪರಿಚಿತ ಮಹಿಳೆಯ ಡೆಡ್ ಬಾಡಿ. ಅದು ಸಂಪೂರ್ಣ ಕೊಳೆತು ಅಸ್ಥಿ ಪಂಜರದ ರೀತಿ ಆಗಿರುತ್ತೆ. ಆ ಸ್ಕೆಲೆಟನ್ ನೋಡಿ, ಆ ಸ್ಕೆಲೆಟನ್ ನಿನ್ನ ಹೆಂಡತಿಯದ್ದೇ, ನಿನ್ನ ಹೆಂಡತಿ ಮಲ್ಲಿಗೆಯದ್ದು ಅಂತ ಹೇಳಿ ಪೊಲೀಸರು ಹೇಳ್ತಾರೆ. ಮಲ್ಲಿಗೆಯನ್ನ ನೀನು ಕೊಲೆ ಮಾಡಿದ್ಯಾ, ಕೊಲೆ ಮಾಡಿ ಇಲ್ಲೆಲ್ಲೋ ತೋಟದಲ್ಲಿ ಆ ಗುಡ್ಡಗಾಡು ಪ್ರದೇಶದಲ್ಲಿ ಅದನ್ನ ಹಾಕಿ ಮಣ್ಣು ಮಾಡಿದ್ಯಾ ಅಂತ ಹೇಳಿ ಪೊಲೀಸರು ಹೇಳ್ತಾರಂತೆ. ಈತ ಪರಿಯಾಗಿ ಕೇಳ್ಕೊಳ್ತಾನೆ, ನಾನು ಕೊಲೆ ಮಾಡಿಲ್ಲ, ಆಕೆ ಎಲ್ಲೋ ಹೋಗಿದ್ದಾಳೆ, ಗಣೇಶ್ ಎಂಬ ಆತನ ಜೊತೆ ಹೋಗಿದ್ದಾಳೆ, ನನ್ನ ಮಾತನ್ನು ನಂಬಿ ಅಂತ ಎಷ್ಟೇ ಹೇಳಿದ್ರು ಪೊಲೀಸರು ಕೇಳೋದಿಲ್ಲ. ಕೊನೆಗೆ ಅತ್ತೆ ಗೌರಿಯನ್ನ, ಅಂದ್ರೆ ಮಲ್ಲಿಗೆಯ ತಾಯಿ ಗೌರಿಯನ್ನ ಕೂಡ ಎತ್ತಾಕೊಂಡು ಬರ್ತಾರೆ ಆ ಜಾಗಕ್ಕೆ. ಅಲ್ಲಿ ಇದೇ ಆ ಶವ ಅಂತ ಹೇಳಿ, ನೀವು ಇದೇ ನಿಮ್ಮ ಮಗಳು ಅಂತ ಹೇಳಿ ನೀವು ಒಪ್ಕೋಬೇಕು ಅಂತ ಹೇಳಿ ಅವ್ರ ಕೈಲಿ ಫೋರ್ಸ್ಫುಲಿ ಒಪ್ಪಿಸ್ತಾರಂತೆ. ಮೊಮ್ಮಗನ ಕೈಲಿ ಅದೇನೋ ದೂರನ್ನ ಬರ್ಸ್ಕೊಂತಾರೆ. ಆ ನಂತರ ಒಪ್ಸಿ ಸುರೇಶ್ನನ್ನ ಬಂಧಿಸುವಂತಹ ಕೆಲಸವನ್ನ ಮಾಡ್ತಾರೆ. ಡಿಸೈಡ್ ಮಾಡ್ಬಿಡ್ತಾರೆ ಪೊಲೀಸರು, ಸಿಕ್ಕಂತಹ ಸ್ಕೆಲೆಟನ್ ಮಲ್ಲಿಗೆ ಇದು, ಮಲ್ಲಿಗೆ ಸುರೇಶನ ಹೆಂಡತಿ, ಆತನೇ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಆತನನ್ನ ಅರೆಸ್ಟ್ ಮಾಡ್ತಾರೆ. ಆ ನಂತರ ಕೋರ್ಟ್ ಅನುಮತಿಯಂತೆ ಅಸ್ಥಿಪಂಜರ ಹಾಗೆ DNA ಪರೀಕ್ಷೆಯ ಆ ತಾಯಿ ಗೌರಿಯ ಇದನ್ನ ತಗೊಂಡು DNA ತಗೊಂಡು ಆ ನಂತರ ಟೆಸ್ಟ್ ಮಾಡ್ತಾರೆ, DNA ಟೆಸ್ಟ್ ಮಾಡ್ತಾರೆ. ಮತ್ತೊಂದ್ ಕಡೆ ಬಾಡಿಯ ಅಂತ್ಯ ಸಂಸ್ಕಾರ ಆಗುತ್ತೆ. ಯಾವಾಗ DNA ವರದಿ ಬರುತ್ತೋ ಅದಕ್ಕೂ ಮುಂಚೆನೆ ಚಾರ್ಜ್ ಶೀಟ್ ಫೈಲ್ ಆಗಿರುತ್ತೆ. ಇವನು ಆಲ್ರೆಡಿ 2 ವರ್ಷ ಜೈಲಲ್ಲಿ ಕಳೆದಿದ್ದಾನೆ. ಅಷ್ಟರಲ್ಲಿ DNA ವರದಿ ಬಂದಾಗ DNA ವರದಿ ಮ್ಯಾಚ್ ಆಗಿರಲ್ಲ.
ಹೀಗಾಗಿ ಮಲ್ಲಿಗೆ ಬದುಕಿದ್ದಾಳಿ ಅಂತ ಹೇಳಿ ಸುರೇಶ್ಗೆ ಜಾಮೀನು ಸಿಕ್ಕಿತ್ತು ಕೋರ್ಟಲ್ಲಿ. ಪತ್ನಿ ಮಲ್ಲಿಗೆ ಎಲ್ಲಿ ಹೋದ್ಲು ಅಂತ ಹೇಳಿ ಆನಂತರ ಜೈಲಿಂದ ಬಂದಂತಹ ಸುರೇಶ್ ಹುಡುಕಾಡ್ತಾನೆ ಇದ್ದ. ಇಂಟ್ರೆಸ್ಟಿಂಗ್ ಅಂದ್ರೆ ನಿನ್ನೆ ಏಕಾಏಕಿ ಮಡಿಕೇರಿಯ ಹೋಟೆಲ್ನಲ್ಲಿ ಪತ್ನಿ ಕಾಣಿಸಿಕೊಂಡಿದ್ದಾಳೆ. ಪತ್ನಿಯ ಜೊತೆ ಆ ಗಣೇಶ ಕೂಡ ಇದ್ದ. ಯಾರ ಜೊತೆ ಮಲ್ಲಿಗೆ ಓಡು ಹೋಗಿದ್ಲೋ ಆ ಗಣೇಶ ಕೂಡ ಇದ್ದ. ಹೋಟೆಲ್ನಲ್ಲಿ ಊಟ ಮಾಡುವಾಗ ಸುರೇಶನ ಸ್ನೇಹಿತರಿಗೆ ಮಲ್ಲಿಗೆ ಕಾಣಿಸಿದ್ಲು. ಮಲ್ಲಿಗೆಯನ್ನ ಮೈಸೂರು ಕೋರ್ಟ್ಗೆ ಆನಂತರ ಹಾಜರುಪಡಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಕೇಸ್ನ ತನಿಖೆಯನ್ನ ನಡೆಸಿ ವರದಿಯನ್ನ ಕೊಡುವಂತೆ ಮೈಸೂರಿನ ಎಸ್ಪಿಗೆ ಸದ್ಯ ಸೂಚನೆಯನ್ನ ಕೊಡಲಾಗಿದೆ. ಇದೆಲ್ಲದರ ಮಧ್ಯೆ ಆ ಪತಿ ಸುರೇಶ್ ಹೇಳುವಂತಹ ಮಾತನ್ನ ನೀವು ಕೇಳಿಸ್ಕೊಳ್ಬೇಕು. ಆವತ್ತು ಅರೆಸ್ಟ್ ಮಾಡಿದ್ರಲ್ಲ ಪೊಲೀಸರು, ಆಗ ಪೊಲೀಸರು ಎಂಥ ಟಾರ್ಚರ್ ಕೊಟ್ಟು ಈ ಕೊಲೆನ ನೀನೇ ಮಾಡಿದ್ದು, ನಿನ್ನ ಹೆಂಡತಿನ ನೀನೇ ಕೊಲೆ ಮಾಡಿದ್ದು ಅಂತ ಹೇಳಿ ಒಪ್ಸೋಕೆ ಯಾವ ರೀತಿ ಟಾರ್ಚರ್ ಅನ್ನ ಕೊಟ್ಟರು ಅನ್ನುವುದನ್ನ ಪತಿ ಸುರೇಶ್ ಹೇಳಿದ್ದಾನೆ. ನೋಡೋಣ ಬನ್ನಿ. ಕರ್ಕೊಂಡು ಹೋದ್ರು. ಆಗ ಡಿಜಿಟಿವ್ ಅವ್ರನ್ನ ಕರೆಸಿದ್ರು, ಎಂಕ್ವೈರಿ ಮಾಡಿದ್ರು. ಇವನಿಗೆ ಒಪ್ಕೊಳ್ಳಲ್ಲ, ಇವನಿಗೆ ಚಾರ್ಜ್ ಮಾಡಲೇಬೇಕು, ಇದು ಏನೇ ಮಾಡಿದ್ರೆ ಇವನು ಒಪ್ಪಲ್ಲ, ಚಾರ್ಜ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಯಾವುದೋ ಗೆಸ್ಟ್ ಹೌಸಿಗೆ ಕರ್ಕೊಂಡು ಹೋದರು. ಗೆಸ್ಟ್ ಹೌಸಿಗೆ ಕರ್ಕೊಂಡು ಹೋದರು. ಅವರು ಏನೇ ಮಾಹಿತಿ ಕೊಟ್ಟರು ಅವ್ರು ನನ್ನ ನಂಬ್ತಾನೇ ಇಲ್ಲ. ಆಗ ನಮ್ಮೂರವರು ಫೋಟೋ ವಾಟ್ಸಪ್ ಎಲ್ಲ ತೋರಿಸಿದ್ರು. ಅವರೆಲ್ಲ ನನಗೆ ಗೊತ್ತುಂಟು, ಎಲ್ಲ ಇವರೆಲ್ಲ ಗೊತ್ತಿರೋವ್ರೆ. ಆಗ ಗಣೇಶನ ಏನು ಮಾಡಿದೆ ಅಂತ ಕೇಳಿದ್ರು. ನನಗೆ ಗಣೇಶನೂ ಏನು ಮಾಡಿಲ್ಲ, ನಾನು ಮಲ್ಲಿಗೇನು ಏನು ಮಾಡಿಲ್ಲ, ನನಗೆ ಏನು ಗೊತ್ತಿಲ್ಲ ಅಂತ. ಇಲ್ಲ ನೀನೇ ಹೊಡೆದಾಕಿದೆಯಾ ಅಂತ. ಆ ಗಣೇಶನ ಇನ್ನು ತಿತ್ತುಮತ್ತಿ ಫಾರೆಸ್ಟಲ್ಲಿ ಹೊಡೆದಾಕಿದೆಯಾ ಅಂದರು. ಅದು ಒಂದು ಕೊಡಗು ಡಿಸ್ಟಿಕ್, ಅದು ಅಲ್ಲಿ ಒಂದು ಫಾರೆಸ್ಟ್ ಇದೆ. ಆಗ ಜಿಜಿಟಿವ್ ಅವರು ಓದಿರೋರು ಇಷ್ಟು ಓಡಿಸ್ತಾವ್ರೆ ಅಂದರೆ ಅವನ್ನ ನಾನು ತಿತ್ತುಮತ್ತಿ ಫಾರೆಸ್ಟಲ್ಲಿ ಹೊಡೆದಾಕಿದ್ದೀನಂತೆ. ಇವಳನ್ನ ಬೆಟ್ಟದಪುರ ಬಿಟ್ಟಂಗಾಳಿಂದ ಬಸ್ಸಲ್ಲಿ ಕರ್ಕೊಬಂದು, ಆಟೋದಲ್ಲಿ ಕರ್ಕೊಬಂದು ಇಲ್ಲಿ ಶಾನಭವನಲ್ಲಿ ಯಾವ ಊರಿಗೆ ಕರ್ಕೊಂಡೋಗಿ ಅವಳನ್ನ ಹೊಡೆದು ಎಂಡ ಕುಡಿಸಿ, ನಾನು ಕುಡಿದು ಅವಳಿಗೆ ಕೂಡಿಸಿ ಚಿಪ್ಸು ತಿನ್ನಿಸಿ ನಾನು ತಿಂದು ಅವಳ ತಲೆಗೆ ಹೊಡೆದು ಆ ಗುತ್ತಿಗೆ ಹಾಕ್ಬಿಟ್ಟು ನಾನು ಬಂದನಂತೆ ಪೊಲೀಸ್ ಸಿಸ್ಟಿ ಮಾಡಿ ಮಡಗಿದ್ದು. ಟಾರ್ಚರ್ ಏನು ಅಂತ ಹೇಳಿದ್ರೆ ಬಟ್ಟೆ ಎಲ್ಲ ಬಿಚ್ಚಿಸಿದ್ರು, ಬೇರೆ ಚಡ್ಡಿ ಮಾತ್ರ ಉಂಟು. ದೊಣ್ಣೆ ತಗೊಬಂದರು, ಆ ಕಡೆ ಈ ಕಡೆ ಹಗ್ಗದಲ್ಲಿ ಕಟ್ಟಿದ್ರು. ಈ ಹಂದಿ ನ್ಯಾತ್ ಹಾಕ್ತಾರೆ ನೋಡಿ, ಆ ಥರ ನ್ಯಾತ್ ಹಾಕಿದ್ರು. ಕಾಲು ಕಟ್ಟು ಹಾಕಿದ್ರು, ಕಾಲು ಹಸ್ತಕ್ಕೆ ಏಟು ಒಪ್ಪುಕೊಳ್ಳೋದ್ರೆ ಸಾಕಿ ಹಾಕ್ಬಿಡ್ತೀವಿ ಅಂತ ಕರೆಂಟ್ ಸಾಕು ಕೊಟ್ಟರು. ಆ ಕರೆಂಟ್ ಸಾಕದಲ್ಲಿ ಏನಾಯಿತು ಎಂತಾಯಿತು ನನಗೇನು ಗೊತ್ತಿಲ್ಲ. ಕರೆಂಟ್ ಸಾಕೆಲ್ಲ ಕೊಟ್ಟರೆ ಒಪ್ಪುಕೊಳ್ಳೇಬೇಕು, ನನಗೆ ಬೇರೆ ದಾರಿನೇನಿಲ್ಲ ಇಲ್ಲ ಅಂತ. ನೀನೇ ಒಪ್ಕೋಬೇಕು, ನೀನು ಒಪ್ಕೊಳ್ಳೋಗಂಟು ನಾವು ಬಿಡಲ್ಲ. ಆಮೇಲೆ ಏನು ಮೇಲೆ ಒಪ್ಕೊಳ್ಳೇಬೇಕು, ಬಿಡೋದಿಲ್ಲ ಅಂದ್ರೆ ನಾವೇನು ಬೇರೆ ಬತ್ತಲೆ ಮಾಡಿಬಿಟ್ಟಿದ್ದಾರೆ, ಬೇರೆ ಶೆಡ್ಡಿಲ್ಲಿ ಇದ್ದೀನಿ, ಕರೆಂಟ್ ಸಾಕು ಕೊಟ್ಟವ್ರೆ. ಆ ಬೋಧದಲ್ಲಿ ಏನು ನಡೀತು ಎಂತ ನಡೀತು ನಮಗೇನು ಗೊತ್ತಿಲ್ಲ. ಹಾಂ, ಈ ಥರ ಎಲ್ಲ ಟಾರ್ಚರ್ ಮಾಡವ್ರೆ. ಇವ್ರನ್ನ ನಂಬಿ ಇನ್ನು ಮುಂದುಗಡೆ ನಮ್ಮ ಪಬ್ಲಿಕ್ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಯಾರು ತಾನೇ ಮುಂದೆ ಬಂದು ನಿಲ್ತಾರೆ? ಇಂಥ ಪೊಲೀಸ್ ಅಧಿಕಾರ ಎಲ್ಲ ಸ್ಟೇಷನ್ ಎದ್ದುಬಿಟ್ರೆ ನಮ್ಮ ನಾಡು ಉದ್ಧಾರ ಆದಂಗೆ. ಮಲ್ಲಿಗೆಯ ಪತಿ ಸುರೇಶ್ ಕೊಟ್ಟಂತಹ ನೋವಿನ ಹೇಳಿಕೆ ಇದು. ಆತನೇ ಕೊಲೆ ಮಾಡಿದ್ದು ಅಂತ ಹೇಳಿ ಒಪ್ಸೋಕೆ ಪೊಲೀಸರು ಎಂಥ ಟಾರ್ಚರ್ ಕೊಟ್ಟಿದ್ರು ಅನ್ನೋದನ್ನ ಸುರೇಶ್ ವಿವರಿಸಿದ್ದಾರೆ, ಕೇಳಿಸಿಕೊಂಡ್ರೆ. ಈ ಸಂದರ್ಭದಲ್ಲಿ ಮಲ್ಲಿಗೆಯ ತಾಯಿ ಗೌರಿ ಹೇಳಿದಂತಹ ಸತ್ಯವನ್ನು ಕೂಡ ನಾವು ತಿಳ್ಕೊಳ್ಬೇಕು. ಅಳಿಯ ಕೊಂದಿಲ್ಲ ಅಂತ ನಾನು ಹೇಳಿದ್ರು ಪೊಲೀಸರು ನನ್ನ ಮಾತನ್ನ ಕೇಳಿಲ್ಲ, ನನ್ನ ಮಗಳ ಹೆಣ ಅಲ್ಲ ಅದು ಅಂತ ಹೇಳಿ ನಾನು ಪರಿಪರಿಯಾಗಿ ಹೇಳಿದೆ. ಆದ್ರೆ ಪೊಲೀಸರು ಆವತ್ತು ಕೇಳೋಕ್ ರೆಡಿನೇ ಇರ್ಲಿಲ್ಲ. ನನ್ನ ಮೊಮ್ಮಗನ ಕೈಲಿ ಕಂಪ್ಲೇಂಟ್ ಬರ್ಸ್ಕೊಂಡು ನನ್ನ ಕೈಲಿ ಹೆಬ್ಬೆಟ್ಟನ್ನ ಒತ್ತಿಸ್ಕೊಂಡ್ಬಿಟ್ರು. ಬಲವಂತವಾಗಿ ನನ್ನ ಅಳಿಯನ ಕೈಲಿ ಅದ್ ನಿಂದೇ ಹೆಂಡತಿ ಹೆಣ ಅಂತ ಅಂತ್ಯ ಸಂಸ್ಕಾರ ಮಾಡಿಸಿದ್ರು. ಇವತ್ತು ನನ್ನ ಅಳಿಯಾನೇ ನನ್ನ ಸಾಕ್ತಿದ್ದಾನೆ, ಆ ಮಕ್ಕಳನ್ನೂ ಸಾಕ್ತಿದ್ದಾನೆ. ನನ್ನ ಅಳಿಯ ಕುಡಿಯೋದಿಲ್ಲ, ಹೊಡೆದಿಲ್ಲ, ಯಾವತ್ತೂ ಆ ರೀತಿ ಮಾಡಿಲ್ಲ. ಇವ್ರು ಸುಳ್ಳು ಸಾಕ್ಷಿ ಎಲ್ಲ ಸೃಷ್ಟಿ ಮಾಡಿಬಿಟ್ರು. ಬೆಟ್ಟದಪುರ ಪೊಲೀಸರು ಬೇಕು ಅಂತಾನೆ ಮಾಡಿದ ಕೆಲಸ ಇದು ಅಂತ ಹೇಳಿ ಪೊಲೀಸರ ವಿರುದ್ಧವೇ ಪತ್ತೆಯಾದಂಥ ಮಲ್ಲಿಗೆಯ ತಾಯಿ ಗೌರಿ ಆರೋಪವನ್ನ ಮಾಡಿದ್ದಾರೆ. ಅವತ್ತು ಏನಾಯ್ತಂತಾನೆ ನಮಗೇನೆ ಗೊತ್ತಿಲ್ಲ. ಅಲ್ಲಿ ಕರ್ಕೊಂಡೋಗಿ ಹೀಗೆ ಅಲ್ಲಿ ಬರಿ ಇಲ್ಲಿ ಬರಿ ಅಂತ ಹೇಳ್ತಾ ಇದ್ರು ಪೊಲೀಸಿನವರು. ಅದು ನಮಗೆ ಗೊತ್ತಿಲ್ಲ. ಮಗನ ಕೈಯಲ್ಲಿ ಬರೆಸಿದ್ರು, ನಮ್ಮ ಮೊಮ್ಮಗನ ಕೈಯಲ್ಲಿ. ನನಗೆ ಬರೆಯೋಕ್ಕೆ ಬರೋದಿಲ್ಲ, ಖಾಲಿ ಪೇಪರ್ ತಂದುಬಿಟ್ಟು ಬರೆಸಿದ್ರು. ಯಾವುದನ್ನು ಹೇಳಿಲ್ಲ. ಇಲ್ಲ ಇಲ್ಲ ಇಲ್ಲ, ನಮಗೆ ಅದ್ರ ಇಂಟ್ರೆಸ್ಟ್ನೇ ಇಲ್ಲ. ಎಲ್ಲ ಜೀವಾಗಿದ್ದಾಳೆ ಅಂತಾನೆ ನಮಗೆ ಅನ್ನಿಸ್ತಾ ಇತ್ತು. ಇವರು ಬೇಕು ಅಂತ ಹೇಳ್ಬಿಟ್ಟು ಮಾಡ್ರ ಕೆಲಸ ಬೆಟ್ಟದಪುರ ಪೊಲೀಸಿನವರು. ಈಗ ಕೊಲೆ ಮಾಡಿದ್ರೆ ಈಗ ಜೀವಾಗಿ ಬಂದಿದ್ದಾಳೆ ಅಲ್ಲ,
ಅದಕ್ಕೆ ಈಗ ಏನು ಮಾಡೋದು? ನೀವ್ ಹೇಳಿದ್ರು ಆಗ ಕೊಲೆ ಆಗಿಲ್ಲ ಅಂತ. ಹಾಂ, ಹೇಳುವಾಗ ಅವ್ರು ಹೇಳ್ತಾರೆ ಇಲ್ಲ ನಿನ್ನ ಅಳಿಯನೇ ಕೊಲೆ ಮಾಡಿದ ಅಂತ ಪೊಲೀಸಿನವ್ರು. ಎದುರಿಸಿ ತಾನೆ ಆ ರಿಪೋರ್ಟನ್ನ ತೆಗೆದು ಅಲ್ಲಿ ಮಡಗ್ಬಿಟ್ಟು ಹೇಳಿದ್ರು, ರಿಪೋರ್ಟೇ ಹೇಳ್ತಾ ಉಂಟಲ್ಲಮ್ಮ ಅಂತ ಹೇಳಿದರು. ನಿನ್ನ ಅಳಿಯ ಕೊಲೆ ಮಾಡಿದಾನೆ, ನೀವ್ಯಾಕೆ ಸುಳ್ಳು ಹೇಳೋದು ಅಂತ. ಈಗನು ನನ್ನ ಕೈ ಕಾಲು ಬರೋದಿಲ್ಲ ಹೇಳ್ಕೊಂಡು ಬಂದಿದ್ದಾರೆ. ನಾವು ಹೋಗಿ ಕೇಸ್ ಮಾಡಿ ಕೋರ್ಟಲ್ಲಿ ಸ್ಟೇಷನಲ್ಲೇ ಕೇಸ್ ಮಾಡಿದ್ವಿ. ನಾವೇ ಹೋಗಿ ಮಾಡಿದ್ವಿ. ಅಲ್ಲಿಂದ ಬಂದು ಇಲ್ಲಿ ಬಂದು ಮಾತಾಡಿ ಆಗುವಾಗ ಅವರು ಹುಡುಕಿಲ್ಲ, ಪೊಲೀಸಿನವರು ಹುಡ್ಕಕ್ಕೆ ಹೋಗಿಲ್ಲ. ಯಾವುದನ್ನು ಇಲ್ಲ, ಇದು ಎಲ್ಲ ಸುಳ್ಳುನೇ. ಕುಡಿದ್ರೆ ನಮ್ಮನ್ನ ಇಷ್ಟು ಚೆನ್ನಾಗಿ ಸಾಕ್ತಾರ ಹೇಳಿ ನೋಡೋಣ. ಮಕ್ಕಳಿಗೆ ಬಟ್ಟೆ, ಶಾಲೆಗೆ ಓದೋಕ್ಕೆ, ನನಗೆ ಬಟ್ಟೆ, ತಿನ್ನೋಕ್ಕೆ ಅನ್ನ ಅವ್ರು ಕೊಡ್ತಾರ? ಕಳ್ಳು ಕುಡ್ದು ಈಗನೂ ಹೊಡೆದಾಡ್ತಾರೆ. ನನ್ನ ಹಳೆಯ ಕೆಲಸ ಆಯಿತು, ಮನೆ ಆಯಿತು. ಮಲ್ಲಿಗೆ ತಾಯಿ ಗೌರಿ ಮಾತನಾಡಿದ್ದನ್ನು ಕೇಳಿಸಿಕೊಂಡ್ರೆ ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಡೀ ಕೇಸ್ನಲ್ಲಿ ನನ್ನ ಅಳಿಯ ಸುರೇಶ್ನನ್ನ ಸಿಲುಕಿಸಿ ಹಾಕುವಂತಹ ಪ್ರಯತ್ನವನ್ನ ಮಾಡಿದ್ರು, ಹೆದರಿಸಿದ್ರು, ಬೆದರಿಸಿದ್ರು, ಹೊಡೆದ್ರು, ಬದ್ರು, ನೀನೇ ಕೊಲೆ ಮಾಡಿದ್ದು ಅಂತ ಹೇಳಿ ಒಕ್ಕೋ ಅನ್ನೋ ರೀತಿ ಮಾಡಿಬಿಟ್ರು, ನಮ್ಮೆಲ್ಲರ ಕೈನಿಂದ ಸುಳ್ಳು ಸಾಕ್ಷಿಯನ್ನ ತಗೊಂಡ್ರು ಅನ್ನೋದು ಈ ಪ್ರತ್ಯಕ್ಷಳಾಗಿದ್ದಾಳಲ್ಲ ಏಕಾಏಕಿ ಆ ಮಲ್ಲಿಗೆಯ ತಾಯಿ ಗೌರಿ ಮಾಡ್ತಾ ಇರುವಂತ ಆರೋಪ. ಈ ಕೇಸ್ನಲ್ಲಿ 2020ರಿಂದ ಇಲ್ಲಿ ತನಕ ಏನೇನಾಗಿದೆ ಆ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಏನೇನಾಯ್ತು 2020ಕ್ಕೇನಾಯ್ತು ಮೊದಲನೇದಾಗಿ ಅದನ್ನ ನೋಡ್ತಾ ಹೋಗೋಣ. 2020 ಮಲ್ಲಿಗೆ ಮನೆಯಿಂದ ಮಿಸ್ಸಿಂಗ್ ಆಗ್ತಾಳೆ. ನಾನು ಆಗ್ಲೇ ಹೇಳಿದೆ 3 ದಿನ ಎಲ್ಲೋ ಹೋಗಿ ಬರ್ತೀನಿ ಅಂತ ಹೋದಂತವಳು ಎಲ್ಲಿಗೆ ಹೋದ್ಲು ಅನ್ನೋದೇ ಗೊತ್ತಿಲ್ಲ. ಆಕೆಯನ್ನ ಸಂಪರ್ಕ ಮಾಡೋದಕ್ಕೆ ಪತಿ ಸುರೇಶ್ ಪ್ರಯತ್ನ ಮಾಡ್ತಾನೆ, ಫೋನಿಗೂ ಸಿಗ್ತಾಳೆ, ಪರಿಪರಿಯಾಗಿ ವಿನಂತಿ ಮಾಡ್ಕೋತಾರೆ ವಾಪಸ್ ಬಂದ್ಬಿಡು ಅಂತ ಹೇಳಿ. ಮಕ್ಕಳು ಕರೀತಾರೆ, ತಾಯಿ ಕರೀತಾರೆ, ಗಂಡ ಕರೀತಾನೆ, ಆಕೆ ಮನೆಗೆ ಬರುವುದಿಲ್ಲ. ಅದಾದ ನಂತರದಲ್ಲಿ ಸ್ವಲ್ಪ ದಿನ ಕಳೆದ ಮೇಲೆ ಪತಿ ಹೋಗಿ ಕುಶಾಲನಗರ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಾನೆ. ನನ್ನ ಪತ್ನಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಹೇಳಿ. ಪತಿಗೆ ಗೊತ್ತಿರುತ್ತೆ ಗಣೇಶ ಎಂಬ ವ್ಯಕ್ತಿಯ ಜೊತೆ ಆಕೆ ಹೋಗಿದ್ದಾಳೆ ಅನ್ನೋದು ಪತಿಗೆ ಗೊತ್ತಿರುತ್ತೆ. ಅದನ್ನೇ ಹೋಗಿ ಪೊಲೀಸರಿಗೆ ಆತ ಮಾಹಿತಿಯನ್ನ ಕೊಡ್ತಾನೆ. ಗಣೇಶ ಎಂಬ ಆತನ ಜೊತೆ ಆಕೆ ಹೋಗಿದ್ದಾಳೆ, ಆಕೆಯನ್ನ ಪತ್ತೆ ಹಚ್ಕೊಡಿ ಅಂತ ಹೇಳಿ. 2020ರಲ್ಲಿ ಸುರೇಶ್ ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಪೊಲೀಸರು ಅದನ್ನ ಸೀರಿಯಸ್ ಆಗಿ ಪರಿಗಣಿಸಲ್ಲ. ಪೊಲೀಸರು ಆಕೆಯನ್ನ ಪತ್ತೆ ಹಚ್ಚುವಂತಹ ಕೆಲಸಕ್ಕೆ ಹೋಗಲ್ಲ. ಅದಾದ ಬಳಿಕ ಏನಾಯ್ತು? ಇದು 2020ರಲ್ಲಿ ಆಗಿತ್ತು. 2020ರಲ್ಲಿ ಈ ಘಟನೆ ಆದ ನಂತರದಲ್ಲಿ ನೆಕ್ಸ್ಟ್ ಸೀನ್ ಟರ್ನ್ ಆಗೋದು 2021ಕ್ಕೆ. ಅಂದ್ರೆ ಬರೋಬ್ಬರಿ 1 ವರ್ಷ ಕಳೆದ ಮೇಲೆ ಈ ಕೇಸ್ನಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಎಂಥ ಡೆವಲಪ್ಮೆಂಟ್ ಅದು? ಓರ್ವ ಮಹಿಳೆಯ ಅಸ್ಥಿ ಪಂಜರ ಪತ್ತೆಯಾಗುತ್ತೆ. ಮಡಿಕೇರಿಯ ಬೆಟ್ಟದಪುರ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ಮಹಿಳೆಯ ಅಸ್ಥಿ ಪಂಜರ ಪತ್ತೆಯಾಗುತ್ತೆ. ಆ ಅಸ್ಥಿ ಪಂಜರ ಪತ್ತೆಯಾಗ್ತಾ ಇದ್ದ ಹಾಗೆ ಬೆಟ್ಟದಪುರ ಪೊಲೀಸರು ಅವತ್ತು 1 ವರ್ಷದ ಹಿಂದೆ ಮಿಸ್ಸಿಂಗ್ ಕೇಸ್ ದಾಖಲಾಗಿರುತ್ತಲ್ಲ, ಆ ಹಿನ್ನೆಲೆನ ಹಿಡ್ಕೊಂಡು ನೇರವಾಗಿ ಸುರೇಶನ ಮನೆಗೆ ಬರ್ತಾರೆ. ಆತನನ್ನ ಹುಡ್ಕೊಂಡು ಬರ್ತಾರೆ. ಹುಡ್ಕೊಂಡು ಬಂದು ಏನ್ ಮಾಡ್ತಾರೆ? ಆ ಮಹಿಳೆ ಏನ್ ಸಾವನ್ನಪ್ಪಿದ್ದಾಳೆ, ಆ ಅಪರಿಚಿತ ಶವ, ಅದು ಸ್ಕೆಲೆಟನ್ ಅಂದ್ರೆ ಕೊಲೆ ಮಾಡಿ ಎಷ್ಟೋ ಟೈಮ್ ಆಗಿ ಹೋಗಿದೆ. ಆ ಮಹಿಳೆ ಸತ್ತಿ ಎಷ್ಟೋ ಟೈಮ್ ಆಗಿ ಹೋಗಿದೆ. ಅಸ್ಥಿ ಪಂಜರದ ರೀತಿ ಇರುತ್ತೆ ಆ ಬಾಡಿ ನಿನ್ನ ಹೆಂಡತಿ ಮಲ್ಲಿಗೆಯದ್ದು, ಕೊಲೆ ಮಾಡ್ದೋ ನೀನೇ ಅಂತ ಹೇಳಿ ಪೊಲೀಸರು ಆವತ್ತು ಸುರೇಶ್ನ ಅರೆಸ್ಟ್ ಮಾಡಿರ್ತಾರೆ. ಆತ ಜೈಲಿಗೆ ಹೋಗೋದು 2021ರಲ್ಲಿ. 1 ವರ್ಷ ಅಲ್ಲ, 2 ವರ್ಷ ಜೈಲಲ್ಲಿ ಕಳೀತಾನೆ. ಪರಿಪರಿಯಾಗಿ ಹೇಳ್ತಾನೆ, ಸ್ವಾಮಿ ಅದು ನನ್ನ ಹೆಂಡತಿದ್ದಲ್ಲ, ನನ್ನ ಹೆಂಡತಿ ಗಣೇಶ ಎಂಬ ಆಚನ ಜೊತೆ ಹೋಗಿದ್ದಾಳೆ, ಅವರಿಬ್ರು ಎಲ್ಲೋ ಇದ್ದಾರೆ, ಅವರಿಬ್ರು ಜೀವನ ಮಾಡ್ತಿದ್ದಾರೆ, ಆಕೆ ಇನ್ನೂ ಬದುಕಿದ್ದಾಳೆ ಅಂತ ಎಷ್ಟೇ ಹೇಳಿದ್ರು ಸುರೇಶ, ಎಷ್ಟೇ ಅದನ್ನ ಗೋಗರೆದ್ರು ಪೊಲೀಸರು ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಆವತ್ತು ಯಾವ್ದ್ಯಾವ್ದು ಸಾಕ್ಷಿಗಳನ್ನ ಸೃಷ್ಟಿ ಮಾಡ್ಬಿಡ್ತಾರೆ ಅನ್ನೋದು ಸುರೇಶನ ಆರೋಪ. ಮಕ್ಕಳಿಂದ ಹೇಳಿಕೆಯನ್ನ ಪಡ್ಕೋತಾರೆ, ಗೌರಿ ಮಲ್ಲಿಗೆ ತಾಯಿಯಿಂದ ಹೇಳಿಕೆಯನ್ನ ಪಡ್ಕೋತಾರೆ. ಅದಾದ ನಂತರ ಆ ಡೆಡ್ ಬಾಡಿ DNA ಕಲೆಕ್ಟ್ ಮಾಡ್ತಾರಂತೆ. ಆ ವರದಿ ಬರೋದಿಲ್ಲ, ವರದಿ ಬರೋಕ್ ಮುಂಚೆನೆ ಚಾರ್ಜ್ ಶೀಟ್ ಕೂಡ ಫೈಲಿಂಗ್ ಆಗತ್ತೆ. ಆ ಸುರೇಶ್ ಹೇಳಿದ್ದನ್ನ ನೀವಾಗ್ಲೇ ಕೇಳಿಸಿಕೊಂಡ್ರಿ. ಎಲ್ಲೋ ತಿತಿಮತಿಯಲ್ಲಿ ಗಣೇಶ್ನ ಕೊಲೆ ಮಾಡಿ ಪತ್ನಿಯನ್ನ ಆಟೋದಲ್ಲಿ ಕರ್ಕೊಂಡ್ಬಂದು ಇದ್ಯಾವುದೋ ಕಾರ್ಡ್ನಲ್ಲಿ ಎಣ್ಣೆ ಹೊಡಿಸಿ ಆನಂತರ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಕತೆ ಕಟ್ಟಿಬಿಡ್ತಾರೆ ಪೊಲೀಸರು.
ಆ ನಂತರ 2 ವರ್ಷ ಜೈಲಲ್ಲಿ ಕೊಳಿಬೇಕಾಗತ್ತೆ. ಅದಾದ ಬಳಿಕ 2023ರಲ್ಲಿ ಒಬ್ಬ ಒಳ್ಳೆ ಲಾಯರ್ ಸಿಕ್ಕಿ ಸುರೇಶ ಜೈಲಿಂದ ಬಿಡುಗಡೆಯಾಗೋದು. ಯಾವಾಗ ಅಂದ್ರೆ ಆ DNA ರಿಪೋರ್ಟ್ ಯಾವಾಗ ಮ್ಯಾಚ್ ಆಗೋದಿಲ್ಲ ಅನ್ನೋದು ಗೊತ್ತಾಗುತ್ತೋ, ಆ ಡೆಡ್ ಬಾಡಿದು ಮಲ್ಲಿಗೆಯ ತಾಯಿ ಗೌರಿದು DNA ಯಾವಾಗ ಮ್ಯಾಚ್ ಆಗೋದಿಲ್ಲ ಅಂತ ಗೊತ್ತಾಯ್ತು, ಆಗ 2 ವರ್ಷಗಳ ಬಳಿಕ ಸುರೇಶ್ ಬೇಲ್ ಮೇಲೆ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಂತಹ ನಂತರದಲ್ಲಿ ಕಟ್ಟು ಸೀನ್ ಎಲ್ಲಿಗೆ 2025ಕ್ಕೆ, ಅಂದ್ರೆ ಮತ್ತೆ 2 ವರ್ಷ ಕಳೆದು ಈ ಕೇಸ್ನಲ್ಲಿ ಡೆವಲಪ್ಮೆಂಟ್ ಆಗೋದು. ಅಲ್ಲಿ ತನಕ ಸುರೇಶ್ ಅನುಭವಿಸಿದ ನೋವು ಯಾತನೆ ಅದೆಲ್ಲ ಒಂದು ಲೆಕ್ಕ ಇಟ್ಕೊಳ್ಳೋಣ. 2025 ಏಕಾಏಕಿ ಮಲ್ಲಿಗೆ ಒಂದು ಹೋಟೆಲ್ನಲ್ಲಿ ಪ್ರತ್ಯಕ್ಷ ಆಗ್ತಾಳೆ. ಯಾವಾಗ? ಅದು ನಿನ್ನೆ ಆಕೆ ಪ್ರತ್ಯಕ್ಷ ಆಗೋದು. ಆಕೆ ಪ್ರತ್ಯಕ್ಷ ಆಗ್ತಾ ಇದ್ದ ಹಾಗೆ ಸುರೇಶನಿಗೆ ಆತನ ಸ್ನೇಹಿತರು ಮಾಹಿತಿಯನ್ನು ಕೊಡ್ತಾರೆ. ಸ್ನೇಹಿತರು ಮಾಹಿತಿಯನ್ನ ಕೊಡ್ತಾ ಇದ್ದ ಹಾಗೆ ಈತ ತನ್ನ ಲಾಯರ್ಗೆ ಪೊಲೀಸರಿಗೆ ಸುದ್ದಿಯನ್ನ ಮುಟ್ಟಿಸ್ತಾನೆ. ಆ ನಂತರ ಪೊಲೀಸ್ ಸ್ಟೇಷನ್ಗೆ ಆಕೆಯನ್ನ ಕರ್ಕೊಂಡು ಹೋಗ್ಲಾಗುತ್ತೆ. ಮೈಸೂರಿನಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಮೈಸೂರಿನಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ ಹೌದು ಗಣೇಶ್ ಎಂಬ ವ್ಯಕ್ತಿಯ ಜೊತೆ ನಾನು ಹೋಗಿದ್ದೆ, ಆತನನ್ನ 2ನೇ ಗಂಡ, ನಾನು ಆತನ ಜೊತೆ ಬಾಳ್ವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾಳೆ ಗೌರಿ. ಅಲ್ಲಿಗೆ ಮಲ್ಲಿಗೆ ಕ್ಷಮಿಸಿ, ಅಲ್ಲಿಗೆ ಸುರೇಶನಿಗೀಗ ನ್ಯಾಯ ಬೇಕಲ್ಲ. ಅನ್ಯಾಯವಾಗಿ 2 ವರ್ಷ ಕೊಲೆಗಾರನ ಪಟ್ಟವನ್ನ ಆತನ ಹಣೆಗೆ ಕಟ್ಟಲಾಗಿತ್ತು. 2 ವರ್ಷ ಜೈಲಲ್ಲಿ ಕಳೆದಿದ್ದಾನೆ. ಮಲ್ಲಿಗೆ ಪ್ರತ್ಯಕ್ಷ ಆಗೋವರೆಗೂ ಕೂಡ ಜನ ಆತನನ್ನ ಕರೆದಿದ್ದ ಕೊಲೆಗಾರ ಅಂತ ಹೇಳಿ. ಆ ಆಕ್ರೋಶ ನೀವು ಆತನ ಮಾತಲ್ಲೇ ಕೇಳಬೇಕು. ಇಷ್ಟೆಲ್ಲ ಆದ್ಮೇಲೆ ನಿನ್ನೆ ಮಲ್ಲಿಗೆಯನ್ನ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿದ ಮೇಲೆ ಸುರೇಶ್ ಮಾತನಾಡಿದ್ದಾನೆ. ಈ ವ್ಯವಸ್ಥೆಯ ವಿರುದ್ಧ, ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡೋಣ ಬನ್ನಿ. 2 ಮಕ್ಕಳು ಇದ್ದಾರೆ, ವೈಫ್ ಇಲ್ಲ, ವೈಫೇ ಮನೆ ಹಾಳು ಮಾಡಿದ್ದಾಳೆ. ಕಂಡವರು ಮಾತು ಕೇಳಿಕೊಂಡು ತನ್ನ ಮನೆನ ತಾನೇ ನಾಶ ಮಾಡಿದ್ದಾಳೆ. ಇಂಥವರಿಗೆ ಕಾನೂನು ಶಿಕ್ಷೆ ಕೊಡ್ತಾ ಇಲ್ಲ. ಅವನಿಗೂ ಶಿಕ್ಷೆ ಕೊಟ್ಟಿಲ್ಲ, ಅವಳಿಗೂ ಶಿಕ್ಷೆ ಕೊಟ್ಟಿಲ್ಲ. ನನ್ನ ತಗೊಬಂದು 2 ವರ್ಷ ಅನವಾಸದಲ್ಲಿ 2 ವರ್ಷ ಬೇರೆ ಬಾಡಿಗೆ ಅವರು ಉದ್ಧಾರ ಆಗಬೇಕು ಅಂತ ಬೇರೆ ಬಾಡಿ ಕನೆಕ್ಟ್ ಮಾಡಿ ನನ್ನ ಜೈಲು ಶಿಕ್ಷೆ 2 ವರ್ಷ ಕೊಟ್ಟಿದ್ದಾರೆ. ಈಗ ಈ ತಪ್ಪು ಮಾಡಿದವರಿಗೆ ಏನು ಶಿಕ್ಷೆ ಕೊಡ್ತಾರೋ ಅದು ನನಗೆ ಗೊತ್ತಿಲ್ಲ. ಅದು ನ್ಯಾಯಾಲಯ ಏನು ಮಾಡ್ತದೋ ನನಗೆ ಗೊತ್ತಿಲ್ಲ. ಅದು TV ಅವರು ತಿನ್ಬೇಕು. ಈಗ ಮನೆ ನಾಶ ಮಾಡಿದವಳಿಗೆ ಬಿಡುಗಡೆ ಅಂತೆ, ನಾನು 2 ವರ್ಷ ಅನುಭವಿಸಿದವನಿಗೆ ಶಿಕ್ಷೆನೂ ಅನುಭವಿಸ್ಬೇಕಂತೆ. ಇವರು ಶಿಕ್ಷೆ ಅನುಭವಿಸಿದ ಮೇಲೆ ಇವರು ದಂಡ ಕಟ್ಟಿ ಕೊಡೋದಂತೆ. ಪೊಲೀಸಿಗೆ ಪ್ರಮೋಷನ್ ಎಲ್ಲ ಕೊಟ್ಟು ನನ್ನ ಜೈಲಿಗೆ ಹಾಕಿಸಿ ಈಗ ಅವ್ರನ್ನ ಕೆಲಸ ತೆಗೆಸ್ತಾವ್ರಂದರೆ ಅದು ಮೊದಲೇ ಮಾಡ್ಬೋದಾಗಿತ್ತಲ್ಲ ಈ ಕೇಸು. 2020ರಲ್ಲೇ ಕೇಸ್ ಹಿಡ್ದಿದ್ರೆ ಅವ್ರು ರೈಸ್ ಆಗಿದ್ರಿ. ಆಗ ಹಿಡಿಯೋ ಕೇಸನ್ನ ಈಗ ಹೇಗೆ ಸಿಕ್ತು? ಈಗೇನು ಭೂಮಿಯಿಂದ ಸತ್ತ ಹೆಣನ ಎದ್ದು ಬಂತ, ಇಲ್ಲಲ್ಲ ಆಕಾಶದಿಂದ ಉದಿರಿ ಬಂದಿಲ್ಲ, ಅಲ್ಲ ಭೂಮಿಯಿಂದ ಎದ್ದು ಬಂದಿಲ್ಲ. ಈಗ ಪೊಲೀಸ್ ಹೇಳ್ಬೇಕು, ಕಾನೂನು ಹೇಳ್ಬೇಕು, ಎಲ್ಲರೂ ಹೇಳ್ಬೇಕು. ಈಗ ಪಬ್ ಇಡೀ ಕರ್ನಾಟಕ ಜನ ಇದು ಹೇಳ್ಬೇಕು. ಮಲ್ಲಿಗೆಯ ಪತಿ ಸುರೇಶ್ ಕೇಳ್ತಾ ಇರುವಂತಹ ಪ್ರಶ್ನೆ ನಿಜ ಅಲ್ಲ. ಇಡೀ ಕೇಸ್ನ ನೋಡಿದಾಗ ಒಂದಿಷ್ಟು ಪ್ರಶ್ನೆಗಳು ಹಾಗೆ ಉಳ್ಕೊಂಡ್ಬಿಡುತ್ತೆ. ಆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, 2021ರಲ್ಲಿ ಸುರೇಶ ಅಂತ್ಯ ಸಂಸ್ಕಾರ ಮಾಡಿಸಿದ್ದಂಥ, ಸುರೇಶನ್ ಕೈಲಿ ಇವರು ಅಂತ್ಯ ಸಂಸ್ಕಾರ ಮಾಡಿಸ್ತಾರಲ್ಲ, ಆ ದೇಹ ಯಾರದ್ದು? ಈ ಕನ್ಫರ್ಮ್ ಆಯ್ತಲ್ಲ, ಮಲ್ಲಿಗೆ ಸತ್ತಿಲ್ಲ ಅನ್ನೋದು ಕನ್ಫರ್ಮ್ ಆಯ್ತು. ಹಾಗಾದ್ರೆ ಆವತ್ತು ಪೊಲೀಸರು ಯಾವ ಶವದ ಅಂತ್ಯ ಸಂಸ್ಕಾರ ಮಾಡಿದ್ರು? ಆಕೆಯ ಕೊಲೆಯಾಗಿತ್ತಾ ಅಥವಾ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ಲಾ? ಅದು ಯಾವ ರೀತಿಯಾದಂತಹ ಸಾವು? ಆಕೆ ಯಾರು? ಆ ಪ್ರಶ್ನೆಗೆ ಉತ್ತರ ಬೇಕು. 2ನೇ ಪ್ರಶ್ನೆ, DNA ರಿಪೋರ್ಟ್ ಕೈ ಸೇರೋ ಮೊದಲೇ ಪೊಲೀಸರು ಹೇಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು? ಚಾರ್ಜ್ ಶೀಟ್ ನಲ್ಲಿ ಏನೇನೋ ಕತೆ ಕಟ್ಟಿದ್ರಲ್ಲ ಬೆಟ್ಟದಪುರ ಪೊಲೀಸರು. DNA ರಿಪೋರ್ಟ್ ಬರೋವರೆಗೂ ಯಾಕೆ ಕಾಯಲಿಲ್ಲ ಪೊಲೀಸರು? 3ನೇ ಪ್ರಶ್ನೆ, ಯಾರದ್ದೋ ಕೊಲೆ ಕೇಸ್ನಲ್ಲಿ ಯಾರನ್ನೋ ರಕ್ಷಿಸೋದಕ್ಕೆ ಸುರೇಶ್ನನ್ನ ಬಲಿಪಶು ಮಾಡುವಂತಹ ಕೆಲಸವನ್ನ ಬೆಟ್ಟದಪುರ ಪೊಲೀಸರು ಮಾಡಿದ್ರಾ? ಸಹಜವಾಗಿ ಕಾಡುತ್ತೆ ಈ ಪ್ರಶ್ನೆ, ಜನಸಾಮಾನ್ಯರಿಗೂ ಕಾಡುತ್ತೆ. ಯಾಕಂದ್ರೆ ಬೆಟ್ಟದಪುರ ಪೊಲೀಸರ ನಡೆ ಆ ರೀತಿಯಾಗಿತ್ತು ಈ ಕೇಸ್ನಲ್ಲಿ. 4ನೇ ಪ್ರಶ್ನೆ, ಬೆಟ್ಟದಪುರ ಪೊಲೀಸರು ಬಲವಂತವಾಗಿ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ಯಾಕೆ? ಮಲ್ಲಿಗೆಯ ತಾಯಿ ಗೌರಿಯೇ ಹೇಳಿದ್ರು, ನನ್ನಿಂದ ಆ ಮಕ್ಕಳಿಂದ ಏನೇನೋ ಸ್ಟೇಟ್ಮೆಂಟ್ ಅನ್ನ ತಗೊಂಡು ಹೋದ್ರು, ನಾವು ಹಾಗೆ ಹೇಳಲೇ ಇಲ್ಲ, ಫೋರ್ಸ್ಫುಲಿ ನಮ್ಮಿಂದ ಅಂತಹ ಸ್ಟೇಟ್ಮೆಂಟ್ ಅನ್ನ ತಗೊಂಡ್ರು ಅಂತ ಹೇಳಿ. ಅಂಥ ಬಲವಂತದ ಸಾಕ್ಷಿಯ ಸೃಷ್ಟಿಯ ಅವಶ್ಯಕತೆ ಏನಿತ್ತು? 5ನೇ ಪ್ರಶ್ನೆ, ಈ ಕೇಸ್ನಲ್ಲಿ ನಿಜಕ್ಕೂ ಬೆಟ್ಟದಪುರ ಪೊಲೀಸರದ್ದು ನಿರ್ಲಕ್ಷ್ಯನ ಅಥವಾ ಇದು ಯೋಚಿಸಿ ಮಾಡಿದಂತಹ ಷಡ್ಯಂತ್ರನ? ಯಾಕಂದ್ರೆ 2 ವರ್ಷ ಒಬ್ಬ ಅಮಾಯಕ ಜೈಲಲ್ಲಿ ಕಳೆದಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಈ 5 ವರ್ಷಗಳ ಕಾಲ 2021ರಿಂದ ಇಲ್ಲಿ ತನಕ ಆತ ಕೊಲೆಗಾರ ಅನ್ನುವಂಥ ಹಣೆಪಟ್ಟಿಯನ್ನ ತನ್ನ ಹಣೆಗೆ ಅಂಟಿಸ್ಕೊಂಡು ಜೀವನ ಮಾಡಿದ್ದಾನೆ. ಅಂಥ ನರಕ ಯಾತನೆಯನ್ನ ಅನುಭವಿಸಿದ್ದಾನೆ. ಅದಕ್ಕೆಲ್ಲವೂ ಒಂದು ಉತ್ತರ ಸಿಗ್ಬೇಕಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.